ಎಲ್ಲರಿಗೂ ವಿದ್ಯಾಶಕ್ತಿಯ ಗಣಿತ ವಿಭಾಗಕ್ಕೆ ಸ್ವಾಗತ. ನಾನಿವತ್ತು 10ನೇ ತರಗತಿಯ ವಾಸ್ತವ ಸಂಖ್ಯೆಗಳು, ಹೌದಾ, ಅದನ್ನ ಆಲ್ರೆಡಿ ನಿಮ್ಗೆ ಸ್ಟಾರ್ಟ್ ಮಾಡಿದ್ದೇನೆ. ಅದ್ರೊಳಗೆ ಇವತ್ತ ಅಭಾಗಲಬ್ಧ ಸಂಖ್ಯೆಗಳು ಮತ್ತು ಅವುಗಳ ದಶಮಾಂಶ ವಿಸ್ತರಣೆ, ಹೌದಾ, ಅವನು ಯಾವ ರೀತಿ ಇದಾವಂತ ನೋಡೋಣಂತ. ಯಾವ್ದು ಹೇಳ್ರಿ ಹಾಗಾದ್ರೆ? ವಾಸ್ತವ ಸಂಖ್ಯೆಗಳು ಅಥವಾ ರಿಯಲ್ ನಂಬರ್. ವಾಸ್ತವ ಸಂಖ್ಯೆಗಳು, ವಾಸ್ತವ ಸಂಖ್ಯೆಗಳು, ಹೌದಾ. ಅದ್ರೊಳಗ ಅಭ್ಯಾಸ 8.2 ಸ್ವಲ್ಪ ಪ್ರಾಬ್ಲಮ್ಸ್, 2 ಪ್ರಾಬ್ಲಮ್ ಉಳಿದಿದ್ವು. ಅದನ್ನ ಹೇಳಿ ನಾನು ನಿಮ್ಗ ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೇನೆ, ಹೌದಾ. ಸೊ ಅಭ್ಯಾಸ 8.2 ಕರೆಕ್ಟಾ? 8.2 ಅದ್ರೊಳಗ ಥರ್ಡ್ ಒನ್ ನೋಡ್ರಿ, ಹೌದಾ, ಥರ್ಡ್ ಒನ್ ಅಲ್ಲಿ ನೋಡ್ರಿ. ಕೆಳಗಿನ ಪೂರ್ಣಾಂಕಗಳ ಲಸ ಮತ್ತು ಮಸಗಳನ್ನು ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಕಂಡು ಹಿಡಿಯಿರಿ. ಇದು ಬಹಳ ಈಸಿ ಇದೆ. ಅದ್ರದನ್ನ ಸ್ವಲ್ಪ ನೀವೇನ್ ಮಾಡ್ಬೇಕು ಹೇಳ್ರಿ, ನಿಮ್ಗೆ ಅಂದ್ರೆ ನೀವು ಆಲ್ರೆಡಿ ಇದನ್ನ ಪ್ರೈಮರಿ ಸೆಕ್ಷನ್ ಒಳಗೆ ಕಲ್ತೀರಿ ಅನಿಸ್ತೈತಿ. ಸೊ ಅದನ್ನ ನೋಡೋಣಂತ ಯಾವ ರೀತಿ ಇದಾವ ಅಂತ ಹೇಳಿ, ಹೌದಾ. 12 ಅಂತ ಇದೆ ಒಂದು, ಅದಾದ್ಮೇಲೆ 15 ಇದೆ, ಅದಾದ್ಮೇಲೆ ಎಷ್ಟಿದೆ? 21 ಇದೆ. ಇದನ್ನ ಅವಿಭಾಜ್ಯ ಅಪವರ್ತನಗಳ ವಿಧಾನದಿಂದ ನಾವೇನ್ ಮಾಡ್ಬೇಕಂತ, ಲಸ ಮತ್ತು ಮಸಗಳನ್ನ ಕಂಡುಹಿಡಿಬೇಕು. ನಾವ್ ಇವನ್ನ ಫಸ್ಟ್ ಈಗ ಅವಿಭಾಜ್ಯ ಅಪವರ್ತನಗಳನ್ನ ಇವನ್ನ ತಗೊಂಡಂತ, ಹೌದಾ. ಸೊ ಈಗ 12 ಇರೋದ್ರಿಂದ ಇದನ್ನ ಏನ್ ಮಾಡ್ತೇನೆ ನೋಡ್ರಿ, ನಾನು 2 6 12 2 3 6 ಅಂದ್ರ ಅಪ್ ಟು 1 ಬರೋವರೆಗೂ ಇದನ್ನ ನಾವು ಅವಿಭಾಜ್ಯ ಸಂಖ್ಯೆಗಳಿಂದ ಡಿವೈಡ್ ಮಾಡ್ಕೋತ ಹೋಗ್ಬೇಕು. ಸೊ 2 6 12 2 3 6 ಅದಾದ್ಮೇಲೆ 3 1 1 3 1 3 ಕರೆಕ್ಟಾ. ನೆಕ್ಸ್ಟ್ 15 ಇಲ್ಲಿ ನೋಡ್ರಿ, 15 ನಾನು ಡೈರೆಕ್ಟ್ 2ರಿಂದ ತಗೊಂಡೆ ಅಂದ್ರೆ 2 ಮಗ್ಗಿ ಒಳಗ 15 ಇಲ್ಲ ನಮಗ. ಸೊ ಅದಕ್ಕೆ ನಾನು ಏನ್ ಮಾಡ್ತೇನೆ ಹೇಳ್ರಿ, ಡೈರೆಕ್ಟ್ 3 ತಗೋತೇನೆ. 3 5 15 ನೆಕ್ಸ್ಟ್ 5 1 5. ಯಾಕಂದ್ರ ಮತ್ತೆ ಇಲ್ಲಿ 3 ಮಗ್ಗಿ ಒಳಗ 5 ಇಲ್ಲ ನಮಗ. ಆಮೇಲೆ 4 ಅಂತೂ ತಗೊಳ್ಲಿಕ್ ಬರುದಿಲ್ಲ. ಡೈರೆಕ್ಟ್ ನಾ ಎಲ್ಲಿಗೆ ಹೋಗ್ಬೇಕು ಹೇಳ್ರಿ, 5 ತಗೊಂಡೆ, ಹೌದಾ. ನೆಕ್ಸ್ಟ್ 21 ಇದೆ, ಹೌದಾ. 21 ನಾನು ಯಾವ ಸಂಖ್ಯೆಯನ್ನ ತಗೋಬೇಕು ಹೇಳ್ರಿ ಹಾಗಾದ್ರ? 3 ತಗೋಬೇಕು. 2 ಮಗ್ಗಿ ಒಳಗಂತೂ 21 ಇಲ್ಲ. ಸೊ ನಾವಾಗ ಏನ್ ಮಾಡ್ತೇನೆ, 3 ತಗೋತೇನೆ. 3 7 21 ಅದಾದ್ಮೇಲೆ 7 1 7 ಕರೆಕ್ಟಾ. ಈಗ ಇವು ನಮಗೆ ಈಸಿಯಾಗಿ ಅವಿಭಾಜ್ಯ ಅಪವರ್ತನಗಳನ್ನ ನಾವು ತೆಗ್ದೀವಿ, ಹೌದಾ. ಸೊ ನೋಡ್ರಿ ಇಲ್ಲಿ 12 = 2 ಇಂಟು 2 ಇಂಟು 3 ಅಂದ್ರ 12ರ ಅವಿಭಾಜ್ಯ ಅಪವರ್ತನಗಳು 2 2 3 ಅಂತ ಆಯ್ತು. ನೆಕ್ಸ್ಟ್ 15ರ ಅವಿಭಾಜ್ಯ ಅಪವರ್ತನ 3 ಇಂಟು 5 ಆಯ್ತು, ಕರೆಕ್ಟ್. ನೆಕ್ಸ್ಟ್ 21ರ ಅವಿಭಾಜ್ಯ ಅಪವರ್ತನಗಳು ಏನಾಯ್ತು? 3 ಇಂಟು 7 ಆಯ್ತು, ಕರೆಕ್ಟಾ. 3 ಇಂಟು 7 ಆಯ್ತು. ಈಗ ನಾವು ಅವಿಭಾಜ್ಯ ಅಪವರ್ತನ ವಿಧಾನದಿಂದ ತೆಗೀರಿ ಅಂತ ಹೇಳಿದರು. ಸೊ ನಾವೀಗ ಏನ್ ಮಾಡಿದ್ವಿ, ಅವಿಭಾಜ್ಯ ಅಪವರ್ತನಗಳನ್ನ ತಕೊಂಡ್ವಿ. ಇದಾದ್ಮೇಲೆ ನಾವೀಗ ಏನ್ ಮಾಡ್ಬೇಕು, ಮಸ ಮತ್ತು ಲಸವನ್ನ ಯಾವ ರೀತಿ ಬರಿಬೇಕಂತ ಹೇಳಿ ಫಸ್ಟ್ ನಾನು HCF ತಗೋತೇನೆ ನೋಡ್ರಿ. ಸ ಮಹತ್ತಮ ಸಾಮಾನ್ಯ ಅಪವರ್ತನ, ಹೌದಾ. ಸೊ ಇಲ್ಲಿ ಏನಾಗತ್ತಂದ್ರ ಈ 3ರೊಳಗು ಕಾಮನ್ ಯಾವ್ದು ಇರ್ತೈತಿ ಅದನ್ನ ತಗೋಬೇಕು. ಅಂದ್ರ 3ರೊಳಗು ಇರ್ಬೇಕದು, ಹೌದಾ. ಸೊ ಇಲ್ಲಿ ಏನಾಗಿದೆ ನಮ್ಗ, 3 ಇಲ್ಲಿ ಇದೆ, ಇಲ್ಲಿ ಇದೆ, ಸೊ ಇಲ್ಲಿ ಇದೆ. ಅಂದ್ರ 3ರೊಳಗು ಕಾಮನ್ ಇರುವಂತಹ ಸಂಖ್ಯೆನ ಆ 3 ಸಂಖ್ಯೆಗಳ ಮಸ ಆಗಿರ್ತೈತಿ. ಅರ್ಥ ಆಯ್ತು? 3ರೊಳಗು ಇರ್ಬೇಕದು, ಹೌದಾ. ಇಲ್ಲಿ 3 ಇದೆ, ಇಲ್ಲಿ 3 ಇದೆ, ಇಲ್ಲಿ 3 ಇದೆ. ದೇರ್ ಫೋರ್ ಈ ಸಂಖ್ಯೆಗಳ ಮಸ ಎಷ್ಟಾಯ್ತು ಹೇಳ್ರಿ ನಮಗ್ ಹಾಗಾದ್ರ? 3 ಆಯ್ತು. ನೀವು ಮತ್ 3 3 9 9 3 27 ಅಲ್ಲ, ಓನ್ಲಿ 3 ಅಷ್ಟ ನಾವು ಕನ್ಸಿಡರ್ ಮಾಡ್ಬೇಕು. ಅಂದ್ರ 3 ಕಡೆ ಇದೆ ಅಂತ ಅರ್ಥ. ಆಮೇಲೆ ನೆಕ್ಸ್ಟ್ ಲಸ = ಈಗ ಫಸ್ಟ್ ಇದ್ರ ಏನ್ ಮಾಡ್ಬೇಕು ಗೊತ್ತಾ, ಕಾಮನ್ ಯಾವ್ದು ಇರ್ತೈತಿ ಆ ಸಂಖ್ಯೆಯನ್ನ ಬರಿಬೇಕು, ಕರೆಕ್ಟು. ಅದಾದ್ಮೇಲೆ ಇನ್ ಏನೇನ್ ಉಳಿದಿರ್ತಾವಲ್ಲ ಅವನ್ನೆಲ್ಲಾ ಬರಿಬೇಕಿಲ್ಲ. ಲಸ ಒಳಗ ಮಸ ಒಳಗ ಎಲ್ಲಾ ಕಡೆ ಇದ್ದದ್ದನ್ನ ತಗೋತೇವೆ ನಾವು. ಬಟ್ ಇಲ್ಲಿ ಲಸ ಒಳಗ ಏನಾಗತ್ ಹೇಳ್ರಿ, ಏನೇನ್ ಉಳ್ದಾವಲ್ಲ ಅವನ್ನೆಲ್ಲ ನಾವು ಇಲ್ಲೇ ತಗೋಬೇಕು. ಸೊ ಈಗ 3 ಆದ್ಮೇಲೆ ಇಂಟು ಇಲ್ಲೆಷ್ಟು ಉಳಿತು? 2 2 ಉಳ್ದಾವು, ಹೌದಾ. ಅದಾದ್ಮೇಲೆ ಇಲ್ಲಿ 5 ಉಳ್ದೈತಿ,
ಅದಾದ್ಮೇಲೆ ಇಲ್ಲಿ 7 ಅಂತೂ ಉಳಿದಿದೆ. ಹೌದಾ? 3, 2, 2, 5, 7 ಅಂತ ಉಳಿದಿದ್ದವು. ಸೊ ಇವನ್ನೆಲ್ಲವನ್ನ ಗುಣಾಕಾರ ಮಾಡಿದ್ರೆ 12, 15, 21ರ ಲಸ ಎಷ್ಟ್ ಅನ್ನೋದು ನಮಗ ಗೊತ್ತಾಗ್ತೈತಿ. ಸೊ ನೋಡೋಣ ಒಂದ್ಸಲ ಕ್ಯಾಲ್ಕುಲೇಟ್ ಮಾಡಿ. 1 ಸೆಕೆಂಡ್. 3 ಇಂಟು 2 ಇಂಟು 2 5 ಇಂಟು 7. ಹೌದಾ? 7 ಎಷ್ಟಾಯ್ತು? 420 ಆಯ್ತು. ಹೌದಾ? 420 ಅಂತ ಬಂತು. ಅಂದ್ರ 12, 15, 21ರ ಲಸ ಎಷ್ಟ್ ಬಂತು? 420 ಬಂತು. ಅದೇ ರೀತಿ ಮಸ ಎಷ್ಟ್ ಬಂತು ನಮಗ? 3 ಬಂತು. ಕರೆಕ್ಟಾ? ಅಂದ್ರ 12 ಅವಿಭಾಜ್ಯ ಅಪವರ್ತನಗಳನ್ನ ತೆಗೆಯೋದು ಗೊತ್ತಾಯ್ತಲ್ಲ ನಿಮಗ. ಸೊ ಇವನ್ನೇನ್ ಮಾಡ್ಬೇಕು? ಅವಿಭಾಜ್ಯ ಅಪವರ್ತನಗಳಿಂದ 1 ಬರೋವರೆಗೂ ನಾವ್ ಏನ್ ಮಾಡ್ಬೇಕು? ಇದನ್ನ ಡಿವೈಡ್ ಮಾಡ್ಕೊಂತ ಬರ್ಬೇಕು. ಆಮೇಲೆ ಇಲ್ಲಿ ಸೈಡಿಗೆ ಬರ್ಕೊಂಡು ಅದ್ರೊಳಗ್ ಕಾಮನ್ ಯಾವ್ದು ಇರ್ತೈತೆ ಅದು ಮಸ, ಆ ಉಳ್ದಿದ್ದನ್ನೆಲ್ಲ ತಗೊಂಡ್ ಬರದ್ರದು ಲಸ. ಕಾಮನ್ ಇದ್ದದ್ದನ್ನು ಬರಿಬೇಕು ಮತ್ತ ಅದ್ರೊಳಗ. ಅರ್ಥ ಆಯ್ತು ಇದು? ನೆಕ್ಸ್ಟ್ ಹೋಗೋಣ ಈಗ. ನೆಕ್ಸ್ಟ್ 17, 23. ನೆಕ್ಸ್ಟ್ ಯಾವ್ದಿದೆ ನೋಡ್ರಿ, ಅದೊಂದ್ ಟೈಪ್ ನಿಮಗ್ ತೋರಿಸ್ತೀನಿ. ಸೆಕೆಂಡ್ ಒನ್ 17. ಹೌದಾ? ಅದಾದ್ಮೇಲೆ 23 ಇದೆ. ಅದಾದ್ಮೇಲೆ 29 ಇದೆ. ಕರೆಕ್ಟಾ? 17, 23, 29 ಅಂತ ಇದೆ. ಸೊ ಇದನ್ನ ಏನ್ ಮಾಡ್ಬೇಕು ನಾವೀಗ? ಅವಿಭಾಜ್ಯ ಅಪವರ್ತನಗಳನ್ನ ತಕ್ಕೋಬೇಕು. ಸೊ ಇಲ್ಲಿ ಏನಾಗತ್ತ ನೋಡ್ರಿ, 17 ನಮಗ್ ಯಾವ್ದಾದ್ರು ಮಗ್ಗಿ ಒಳಗಿದೆ ಏನದು? 17 ನಾವ್ ಯಾವ ಮಗ್ಗಿ ಒಳಗೂ ಸಿಗುವುದೇ ಇಲ್ಲ. ಯಾಕಂದ್ರ ಆ ಸಂಖ್ಯೆನ ಅದ್ ಏನಾಗಿರ್ತೈತಿ? ಅವಿಭಾಜ್ಯ ಸಂಖ್ಯೆ. ಅವಿಭಾಜ್ಯ ಸಂಖ್ಯೆಗಳಂದ್ರೆ ಏನಾಗಿರ್ತಾವ ಹೇಳ್ರಿ ನಮಗ? ಅದೇ ಮಗ್ಗಿ ಬಿಟ್ರೆ ಒಂದರ ಮಗ್ಗಿ ಒಳಗ ಬಿಟ್ರೆ ತನ್ನ ಮಗ್ಗಿ ಒಳಗ ಅಷ್ಟೇ ಬರುವಂತಹ ಸಂಖ್ಯೆಗಳಿಗೆ ನಾವ್ ಏನಂತ ಕರಿತೀವಿ? ಅವಿಭಾಜ್ಯ ಸಂಖ್ಯೆಗಳು ಅಂತ ಕರಿತೀವಿ. ಸೊ ಇಲ್ಲಿ ಏನಾಗತ್ತಂದ್ರ 17 ಒಂದ್ಲೆ 17 ಇದು ಡೈರೆಕ್ಟ್ ಬಂದ್ಬಿಡ್ತೈತಿ. ಅದಾದ್ಮೇಲೆ 23 ಒಂದ್ಲೆ 23 ಇದು ಕೂಡ ನಮಗ 23 ಯಾವುದೇ ಸಂಖ್ಯೆ ಒಳಗ ಅಂದ್ರ ಮಗ್ಗಿ ಒಳಗ ಟೇಬಲ್ಸ್ ಒಳಗ ಬರುವುದಿಲ್ಲ. ಅದಾದ್ಮೇಲೆ 29 ಒಂದ್ಲೆ 29. ಕರೆಕ್ಟಾ? ಸೊ ಈಗ ನಾನು ಏನ್ ಮಾಡ್ತೇನೆ ನೋಡ್ರಿ, ಅವಿಭಾಜ್ಯ ಸಂಖ್ಯೆಗಳಂದ್ರ ಇಸ್ ಈಕ್ವಲ್ ಟು 1 ಇಂಟು 17. ಇಷ್ಟ ಅದ್ರದ್ದು ಅವಿಭಾಜ್ಯ ಸಂಖ್ಯೆಗಳು ಬಂದಿರೋದ ಇಷ್ಟ ಇದೆ. ಅದಾದ್ಮೇಲೆ 23 ಇಸ್ ಈಕ್ವಲ್ ಟು 1 ಇಂಟು 23 ಅಂತ ಇದೆ. ಹೌದಾ? ನೆಕ್ಸ್ಟ್ 29 ಇಸ್ ಈಕ್ವಲ್ ಟು 1 ಇಂಟು 29. ಹೌದಾ? ಇಲ್ಲಿ ಏನಾಗಿದೆ ಅಂದ್ರೆ ನಾನು ಮಸವನ್ನ ತೆಗಿಬೇಕಿಲ್ಲೇ. ಹೌದಾ? ಮಸ ಅಂದ್ರ ಇಲ್ಲಿ ನೋಡ್ರಿ ಕಾಮನ್ ಯಾವ ಸಂಖ್ಯೆ ಇದೆ ಹೇಳ್ರಿ? ಇಲ್ಲಿ ಕಾಮನ್ ಮೂರದ್ರೊಳಗು ಇರುವಂತಹ ಸಂಖ್ಯೆ ಯಾವ್ದಿದೆ ಹೇಳ್ರಿ? ಮೂರದ್ರೊಳಗು ಇರುವಂತಹ ಸಂಖ್ಯೆ 1. ಹೌದಾ? ಅಂದ್ರ ಈ 3 ಸಂಖ್ಯೆಗಳ ಮಸ ಎಷ್ಟಾಗತ್ ನಮಗ? 1 ಅಂತ ಆಯ್ತು. ನೆಕ್ಸ್ಟ್ ಲಸ ಇಲ್ಲಂತೂ 1 ಅಂತೂ ಕಾಮನ್ ಇದೆ. ಇನ್ನು ಉಳಿದಿರುವ ಸಂಖ್ಯೆಗಳನ್ನೆಲ್ಲ ಬರ್ಕೊಂಡ್ಬಿಡ್ಬೇಕಲ್ಲೇ. 1 ಇಂಟು 17 ಇಂಟು 23 ಇಂಟು 29. ಹೌದಾ? ಇಂಟು 29 ಎಷ್ಟಾಗತ್ ನೋಡ್ರಿ ಇದು? ಒಂದ್ಸಲ ಕ್ಯಾಲ್ಕುಲೇಟ್ ಮಾಡಿ ನೋಡೋಣ. 17 ಇಂಟು 23 ಇಂಟು 29 ಎಷ್ಟಾಯ್ತು? 11,339 ಆಯ್ತು. ಕರೆಕ್ಟಾ? ಇದ್ರದ್ದು ಲಸ 17, 23, 29. ಇಲ್ಲಿ ನಿಮಗ್ ಗೊತ್ತಿರುವ ಹಾಗೆ ಒಂದು ಸಿಂಪಲ್ ಟೆಕ್ನಿಕ್ ಅಂದ್ರ ಅವೇನಾದ್ರೂ ಅವಿಭಾಜ್ಯ ಸಂಖ್ಯೆಗಳ ಮಸ ಮತ್ತು ಲಸಗಳನ್ನ ಕಂಡುಹಿಡೀರಿ ಅಂತಂದ್ರ ನೀವೇನ್ ಮಾಡ್ಬೇಕು? ಮಸ ಅವಿಭಾಜ್ಯ ಸಂಖ್ಯೆಗಳು ಬಂದು ಅಂದ್ರೆ ಅದರದ್ದು 1 ಇರ್ತೈತಿ ಮಸ. ಲಸ ಅವನ್ ಇಷ್ಟು ಎರಡನ್ನ ಗುಣಾಕಾರ ಮಾಡಿ ಇಡ್ಬೇಕು. ಈಗ ಫಾರ್ ಎಕ್ಸಾಂಪಲ್ 3 ಮತ್ತು 5ರ ಲಸವನ್ನ ತೆಗಿರಿ ಅಥವಾ ಮಸವನ್ನ ತೆಗಿರಿ ಅಂತ ನಾವ್ ಹೇಳ್ತೀವಿ. ಹೌದಾ? ಕರೆಕ್ಟಾ? ಈಗ ಇಲ್ಲಿ ನೋಡ್ರಿ 3ನು ಅವಿಭಾಜ್ಯ ಸಂಖ್ಯೆನ ನಮಗ 5ನು ಅವಿಭಾಜ್ಯ ಸಂಖ್ಯೆ ಇರೋದ್ರಿಂದ ನಾವು ಡೈರೆಕ್ಟ್ ಮಸನ್ನ 1 ಅಂತ ಬರೀಬಹುದು. ಹೌದಾ? ಅದಾದ್ಮೇಲೆ ಲಸ ಏನಾಗತ್ತ? ಅವನ್ ಎರಡನ್ನ ಗುಣಾಕಾರ ಮಾಡಿ ಬರಿಬೇಕು. 3 5 15. ಹಾಗಾದ್ರ 3 ಮತ್ತು 5ರ ಮಸ 1, ಲಸ ಎಷ್ಟಾಗತ್ ನಮಗ? 15 ಅಂತ ಆಗುತ್ತ. ಈ ರೀತಿ ನಾವು ಅವಿಭಾಜ್ಯ ಅಪವರ್ತನಗಳ ಮೂಲಕ ಇವನ್ನ
ಲಸ ಮತ್ತ ಮಸಗಳನ್ನ ಕಂಡುಹಿಡಿಬೇಕು. ನೆಕ್ಸ್ಟ್ ಗೊತ್ತಾಯ್ತು. ನೆಕ್ಸ್ಟ್ ಹೋಗೋಣ ಈಗ. ನೆಕ್ಸ್ಟ್ ಥರ್ಡ್ ಒನ್ ಒಂದಿದೆ, ನೀವ ಮಾಡ್ರಿ. ಈಗ ನೆಕ್ಸ್ಟ್ ಈ ಅಭ್ಯಾಸದ ಲಾಸ್ಟ್ ಏನಿದೆ ನೋಡ್ರಿ, ಇಲ್ಲಿ 306 ಅಂದ್ರ ಇಲ್ಲೇ ನಿಮಗ ಒಂದು ಸೂತ್ರವನ್ನ ಬರ್ಸಿದ್ದೆ ನಾನು ಲಾಸ್ಟ್ ಟೈಮ್. ಲಸ ಇಂಟು ಮಸ ಇಸ್ ಈಕ್ವಲ್ ಟು ಎ ಇಂಟು ಬಿ ಅಂತ ಬರ್ಸಿದ್ದೆ. ಹೌದಾ? ನೆನಪಿದೆ ಏನೋ ಅನ್ಕೋತೇನೆ. ಹೌದಾ? ನೆಕ್ಸ್ಟ್ ಇಲ್ಲಿ ನೋಡ್ರಿ 4 306. ಹೌದಾ? 306 ಇಂಟು 657. ಹೌದಾ? 657 ಮತ್ತು ಮಸ ಇಸ್ ಈಕ್ವಲ್ ಟು 9 ಆದರೆ, ಮಸ ಇಸ್ ಈಕ್ವಲ್ ಟು 9 ಆದರೆ ಲಸಾವನ್ನ ಕಂಡುಹಿಡಿಯಿರಿ ಅಂತ ಹೇಳಿದಾರ. ಹೌದಾ? ಲಸಾವನ್ನ ಕಂಡುಹಿಡಿಯಿರಿ ಅಂತ ಹೇಳಿದಾರೆ. ಕರೆಕ್ಟಾ? ಈಗ ಲಸಾವನ್ನ ಕಂಡುಹಿಡಿಬೇಕಾದ್ರೆ ನಮಗ ಸೂತ್ರ ಗೊತ್ತಿದೆ. ಹೌದಾ? ಎಲ್ ಸಿ ಎಂ ಅಂದ್ರ ಲಸ ಇಂಟು ಎಚ್ ಸಿ ಎಫ್ ಅಂದ್ರ ಮಸ ಇಸ್ ಈಕ್ವಲ್ ಟು ಎ ಇಂಟು ಬಿ. ಅಂದ್ರ ಈ ಕೊಟ್ಟಿರುವಂತಹ ಸಂಖ್ಯೆಗಳಿಗೆ ನಾವು ಎ ಮತ್ತ ಬಿ ಅಂತ ಕರಿತೀವಿ. ಹೌದಾ? ಸೊ ಇಲ್ಲಿ ಎಲ್ ಸಿ ಎಂ ಅನ್ನ ನಾನು ಎಕ್ಸ್ ಅಂತ ತಗೋತೇನೆ, ಯಾಕಂದ್ರೆ ಅದು ಗೊತ್ತಿಲ್ಲ ನಮಗ. ಹೌದಾ? ಆಮೇಲೆ ಇಂಟು ಮಸ ಅಂದ್ರೆ ಎಷ್ಟಾಗತ್ತ, ಎಚ್ ಸಿ ಎಫ್ ಅಂದ್ರ 9 ಇಸ್ ಈಕ್ವಲ್ ಟು ಎ ಅಂದ್ರ 306 ಇಂಟು 657 ಅಂತ ಇದೆ. ಹೌದಾ? 657 ಇದೆ. ದೇರ್ ಫೋರ್ ಎಕ್ಸ್ ಇಸ್ ಈಕ್ವಲ್ ಟು 306. ಹೌದಾ? ಇಂಟು 657 ಡಿವೈಡೆಡ್ ಬೈ 9. ಹೌದಾ? ಡಿವೈಡೆಡ್ ಬೈ 9. ಇವಾಗ ನೋಡ್ರಿ, ಈ 9ರಿಂದ ಇಲ್ಲಿ ಎಲ್ಲಾದ್ರೂ ಕಟ್ತಾ ಹೋಗ್ತೇನೆ ಒಂದ್ಸಲ ನೋಡ್ರಿ. ಇಲ್ಲಿ ಹೋಗ್ಬೋದು. 9 ಒಂದ್ಲೆ 9 7 63. ಹೌದಾ? 65 63 ಮೈನಸ್ ಮಾಡಿದ್ರೆ ನಮಗೆ ಎಷ್ಟಾಯ್ತು? 2 ಬಂತು. ಇಲ್ಲಿ ಇರೋದು 7 ಇರೋದ್ರಿಂದ 27 ಆಯ್ತು. 9 27 ಆಯ್ತು. ದೇರ್ ಫೋರ್ ಎಕ್ಸ್ ಇಸ್ ಈಕ್ವಲ್ ಟು 306 ಇಂಟು 73 ಮಾಡ್ರಿ. ಎಷ್ಟಾಗತ್ತ? 22,338 ಆಗತ್ತ. ಎಷ್ಟಾಯ್ತು? 22,338 ಆಗತ್ತ. 306 ಮತ್ತು 657 ಲಸ ಮಸ 9 ಅಂತೂ ಅವರ ಕೊಟ್ಟಿದ್ದಾರು. ಲಸವನ್ನ ನಾವು ಕಂಡು ಹಿಡಿದಾಗ ಎಷ್ಟು ಬಂತು? 22,338 ಅಂತ ಬಂತು. ಅರ್ಥ ಆಯ್ತು ಇದು? ನೆಕ್ಸ್ಟ್ ಹೋಗೋಣ ಈಗ. ನೆಕ್ಸ್ಟ್ ಇದು ಇಲ್ಲಿಗೆ ಅಭ್ಯಾಸ 8.2 ಮುಗೀತು. ಈಗ ಅಭಾಗಲಬ್ಧ ಸಂಖ್ಯೆಗಳನ್ನ ನೋಡೋಣ. ಅಭಾಗಲಬ್ಧ ಸಂಖ್ಯೆಗಳು ಫಸ್ಟ್ ನೀವು ಹೇಳ್ರಿ, 9th ಒಳಗ್ ಕಲ್ತೀರಿ. ಅಭಾಗಲಬ್ಧ ಸಂಖ್ಯೆಗಳಂದ್ರೆ ಯಾವ ರೀತಿಯ ಸಂಖ್ಯೆಗಳಿಗೆ ನಾವ್ ಕರಿತೇವೆ ಹೇಳ್ರಿ? ಅಭಾಗಲಬ್ಧ ಸಂಖ್ಯೆಗಳು ನಿಮಗ್ ತಿಳಿಯೋಂಗ್ ಹೇಳ್ಬೇಕಂದ್ರ ಭಿನ್ನ ರಾಶಿ ರೂಪದೊಳಗ್ ನಮಗ ಬರೀಲಿಕ್ಕೆ ಬಾರದೇ ಇರುವಂತಹ ಸಂಖ್ಯೆಗಳಿಗೆ, ಅಥವಾ ನಾವು ಪಿ ಬೈ ಕ್ಯೂ ರೂಪದಲ್ಲಿ ವ್ಯಕ್ತಪಡಿಸಲಾರದ ಸಂಖ್ಯೆಗಳಿಗೆ. ನಿಮಗೆ 9th ಇದೇ ಲೈನ್ ಇತ್ತು. ಹೌದಾ? ನೆನಪಿದೆ ಅನ್ಕೋತೀನಿ. ಪಿ ಬೈ ಕ್ಯೂ ರೂಪದಲ್ಲಿ ವ್ಯಕ್ತಪಡಿಸಲಾರದ ಸಂಖ್ಯೆಗಳಿಗೆ ನಾವ್ ಏನಂತ ಕರಿತೇವೆ ಹೇಳ್ರಿ? ಅಭಾಗಲಬ್ಧ ಸಂಖ್ಯೆಗಳು ಅಥವಾ ಇರ್ರಾಷನಲ್ ನಂಬರ್ಸ್ ಅಂತ ಕರಿತೀವಿ. ಆ ಅಭಾಗಲಬ್ಧ ಸಂಖ್ಯೆಗಳಿಗೆ ಎಕ್ಸಾಂಪಲ್ಸ್ ಗಳು ಯಾವ್ದಾವ್ ನೋಡ್ರಿ ಸ್ವಲ್ಪ. √2. ಹೌದಾ? √3, √5, √7. ಕರೆಕ್ಟಾ? √11. ಹೌದಾ? ಈ ರೀತಿ ಇರುವಂತಹ ಇವಕ್ಕೆಲ್ಲ ನಾವ್ ಏನಂತ ಕರಿತೀವಿ ಅಂದ್ರ ಅಭಾಗಲಬ್ಧ ಸಂಖ್ಯೆಗಳು. ಅಭಾಗಲಬ್ಧ ಸಂಖ್ಯೆಗಳು ಅಂದಾಗ ಇಲ್ಲಿ ಏನಾಗುತ್ತೆ, ನಮಗೆ ಈ ರೂಟ್ ತೆಗಿಲಿಕ್ಕೂ ಬರುದಿಲ್ಲ. ಇದನ್ನ ನಾವು ಪಿ ಬೈ ಕ್ಯೂ ರೂಪದೊಳಗೆ ಬರೀಲಿಕ್ಕೆ ಬರುದಿಲ್ಲ. ಇದನ್ನ ತೆಗಿಲಿಕ್ ಬರುದಿಲ್ಲ ಅಂದ್ರೆ ಇದನ್ನ ನಾವು ಮತ್ತೆ ಪಾಯಿಂಟ್ ಒಳಗ್ ಡೆಸಿಮಲ್ ಒಳಗ್ ಕನ್ವರ್ಟ್ ಮಾಡ್ಬೋದು. ಬಟ್ ಈಗ ನಮ್ಗೆ ಏನಾಗತ್ತ, ಡೈರೆಕ್ಟ್ ನಾವು ಇದನ್ನ ಭಿನ್ನ ರಾಶಿ ಒಳಗ ಬರೀಲಿಕ್ಕೆ ಬರುವುದಿಲ್ಲ. ಈ ರೀತಿ ಇರ್ತಕ್ಕಂಥ ಅಭಾಗಲಬ್ಧ ಯುಕ್ತ ಸಂಖ್ಯೆಗಳಿಗೆ ನಾವು ಅಭಾಗಲಬ್ಧ ಸಂಖ್ಯೆಗಳು ಅಥವಾ ಇರ್ರಾಷನಲ್ ನಂಬರ್ಸ್ ಅಂತ ಕರಿತೀವಿ. ಸೊ ಅದರದ್ದು ಏನಾಗ್ತಿದೆ ಅಂದ್ರ ಪುನರಾವಲೋಕನ. ಅಂದ್ರವ್ರು ಡೈರೆಕ್ಟ್ ನಿಮಗ್ ಹೇಳ್ತಾ ಇಲ್ಲ. ಅಂದ್ರ ಪುನರಾವಲೋಕನ ಅಂದ್ರ ಒಂಥರ ನಿಮಗ ರಿವಿಷನ್ ಮಾಡ್ತೀವಿ ಅಂತ ಹೇಳ್ತಾ ಇದಾರೆ. ಯಾಕಂದ್ರ ನಿಮಗ ಅವ್ರಿಗೆ ಗೊತ್ತಿದೆ, ನಿಮಗ ಆಲ್ರೆಡಿ ಅಭಾಗಲಬ್ಧ ಸಂಖ್ಯೆಗಳಂದ್ರ ನೀವು 9th ಒಳಗ ಇನ್ ಡಿಟೇಲ್ ಆಗಿ ಕಲ್ತಿದ್ದಕ್ಕ ಅವ್ರು ಏನ್ ಹೆಡ್ಡಿಂಗ್ ಕೊಟ್ಟಿದ್ದಾರೆ ಹೇಳ್ರಿ? ಅಭಾಗಲಬ್ಧ ಸಂಖ್ಯೆಗಳ ಪುನರಾವಲೋಕನ ಅಂತ ಕೊಟ್ಟಿದ್ದಾರೆ. ಹೌದಾ? ಈಗ ಹೋಗೋಣ. ಈಗ ಇದ್ರೊಳಗೆ ಎಕ್ಸಾಂಪಲ್ಸ್ ಗಳಂತೆ ನಿಮಗಿಲ್ಲ, ನಾನು ಡೈರೆಕ್ಟ್ ಅಭ್ಯಾಸಕ್ಕೆ ಹೋಗ್ತೇನೆ. ಹೌದಾ?
ಇವು ಏನಾಗಿದೆ ಇಲ್ಲಿ ಅಭ್ಯಾಸ ನೋಡ್ರಿ, ಅಭ್ಯಾಸ 8.3. ಈ ರೀತಿ ಏನ್ ನಾನು 2 ಪ್ರಾಬ್ಲಮ್ ಅನ್ನ ಬಿಡಿಸ್ತೇನಲ್ಲ ಅದು ನಿಮಗ ವೆರಿ 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 ಇಂಪಾರ್ಟೆಂಟ್ ಫಾರ್ 3 ಮಾರ್ಕ್ಸಿಗೆ. 3 ಮಾರ್ಕ್ಸಿಗೆ 1 ಕ್ವಶನ್ ಅಂತೂ ಕಂಪಲ್ಸರಿ ಇರತ್ತೈತಿ. ಇದು ಯಾವ ರೀತಿ ಇದೆ, ಇಲ್ಲೇ 2 ಟೈಪ್ ಕ್ವಶನ್ಸ್ ಇದಾವು, ಅದ್ರೊಳಗೆ ಯಾವ್ದಾದ್ರು ಒಂದ್ ಇರ್ತೈತಿ. ನೀವು 2ನ್ನ ಪ್ರಾಕ್ಟೀಸ್ ಮಾಡ್ಬೇಕು. ಸಂಖ್ಯೆಗಳನ್ನ ಚೇಂಜ್ ಮಾಡಿ ಕೊಡ್ತಾರ ಅವ್ರು ಅಷ್ಟೇ, ಬಟ್ ಇರೋದೆಲ್ಲ ಮೆಥಡ್ ಎಲ್ಲ ಸೇಮ್ ಇದೆ. ಹೌದಾ? ಸೊ ನೋಡೋಣ ಯಾವ ರೀತಿ ಇದೆ ಅಂತ ಹೇಳಿ. √5 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ. ಇಲ್ಲೊಂದು ಥೇರಮ್ ಇದೆ, ಅದೇನ್ ನಿಮಗೆ ಆ ಪರಿ ಇಂಪಾರ್ಟೆಂಟ್ ಇಲ್ಲ, ಅದನ್ನ ಬರ್ಸುವಂತ ಅವಶ್ಯಕತೆ ಇಲ್ಲ. ಹೌದಾ? ಸೊ ಈಗ ನಾನು ನಿಮಗ ಡೈರೆಕ್ಟ್ √5 ಅಂದ್ರೆ ಕ್ವಶನ್ ನಂಬರ್ ಏನಿದೆ, √5 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ. ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಅಂತ ಇದ್ದಾರೆ. ಹೌದಾ? ಅದನ್ನ ಇರ್ರಾಷನಲ್ ನಂಬರ್ಸ್ ಅಂತ ಹೇಳಿ ಪ್ರೂವ್ ಮಾಡ್ರಿ ಅಂತ ಒಂದು ಕ್ವಶನ್ ಇದೆ. ನಿಮಗ ಹೇಳಿದ್ನಲ್ಲ, ಇದು ಬಹಳ ಇಂಪಾರ್ಟೆಂಟ್. ಈ ಟೈಪ್ ಒಂದಿದೆ √5 ಅಂತ ಹೇಳಿ. ಇನ್ನೊಂದು ಕ್ವಶನ್ ಏನಿದೆ 3+2√5 ಅಂತ ಇದೆ. ಹೌದಾ? ಈ ರೀತಿ ಆದ್ರೂ ಕೊಡ್ಬೋದು ನಿಮಗ್ ಕ್ವಶನ್, ಅಥವಾ ಈ ರೀತಿ ಆದ್ರೂ ಕೊಡ್ಬೋದು. ಇವ್ 2 ಮೆಥಡ್ ಒಳಗಂತೂ ಒಂದ್ ಮಾತ್ರ ಕಂಪಲ್ಸರಿ ಕ್ವಶನ್ ಇದ್ದೇ ಇರ್ತೈತಿ. ಅದು ಎಷ್ಟು ಮಾರ್ಕ್ಸ್ ಹೇಳ್ರಿ? 3 ಮಾರ್ಕ್ಸಿಗೆ. ಹೌದಾ? ಕರೆಕ್ಟಾ? 3 ಮಾರ್ಕ್ಸಿಗೆ ಅಂದ್ರೆ ನೀವು ಅದನ್ನ ಪ್ರಾಕ್ಟೀಸ್ ಮಾಡ್ಬೇಕು. ಏನಿಲ್ಲ, ಜಸ್ಟ್ ಒಂಥರ ಥೇರಮ್ ಟೈಪ್ ನೀವು ಒಂದೆಷ್ಟು ಸ್ಟೆಪ್ಸ್ ಅದಾವ್ ಅವ್ನ್ ನೋಡ್ಕೊಂಡ್ರೆ ಸಾಕು. ಹೌದಾ? ಈಗ √5 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಅಂತ ಇದೆ. ಹೌದಾ? ನಾವ್ ಏನ್ ಮಾಡ್ಬೇಕೀಗ? ಫಸ್ಟ್ ನೋಡ್ರಿ, √5 ಒಂದು ನಾವೇನಂತ ಬರ್ಕೋಬೇಕು? ಅಭಾಗಲಬ್ಧ ಸಂಖ್ಯೆ ಇದೆ. ನಾವು ಫಸ್ಟ್ ಇದನ್ನ ಏನ್ ಮಾಡ್ಬೇಕು? ಭಾಗಲಬ್ಧ ಸಂಖ್ಯೆ ಇದೆ ಅಂತ ನಾವು ಅನ್ಕೊಂಡು ಅದ ಲಾಸ್ಟಿಗೆ ಭಾಗಲಬ್ಧ ಸಂಖ್ಯೆ ಆಗಿರುವುದಿಲ್ಲ, ಅವಾಗ ನಾವು ಊಹಿಸಿದಂತ ಹೇಳಿಕೆ ತಪ್ಪಾಗಿದೆ. ಅವಾಗ ನಾವು √5 ಒಂದು ಅಭಾಗಲಬ್ಧ ಸಂಖ್ಯೆ ಅಂತ ಪ್ರೂವ್ ಮಾಡ್ಬೇಕು. ಹೌದಾ? ಇಲ್ಲಿ ಫಸ್ಟ್ ಸ್ಟೆಪ್ ಏನಂದ್ರ, √5 ಒಂದು ಭಾಗಲಬ್ಧ ಸಂಖ್ಯೆಯಾಗಿರಲಿ. ಯಾಕಂದ್ರೆ ಇದು ಅಭಾಗಲಬ್ಧ ಸಂಖ್ಯೆ ಅಂತ ಗೊತ್ತಿದೆ ನಮಗ, ಅದನ್ನು ಪ್ರೂವ್ ಮಾಡ್ಲಿಕ್ಕೋಸ್ಕರ ನಾವೇನ್ ಬರಿತಾ ಇದ್ದೇವೆ? √5 ಒಂದು ಭಾಗಲಬ್ಧ ಸಂಖ್ಯೆಯಾಗಿರಲಿ. ಭಾಗಲಬ್ಧ ಸಂಖ್ಯೆಯಾಗಿರಲಿ. ಸಂಖ್ಯೆ ಆಗಿರಲಿ. ಹೌದಾ? ಭಾಗಲಬ್ಧ ಸಂಖ್ಯೆ ಆಗಿರಲಿ. ಕರೆಕ್ಟಾ? ಇವಾಗ ನಾನು ಏನ್ ಮಾಡ್ತೇನೆ? √5 = p/q. ಯಾಕೆ ಹೇಳ್ರಿ? ಇಲ್ಲಿ ಭಾಗಲಬ್ಧ ಸಂಖ್ಯೆ ಆಗಿದೆ ಅಂದ್ರೆ ಅದಕ್ಕೆ ಏನ್ ಅರ್ಥ ನಮಗ? ಅದನ್ನ ನಾವು p/q ರೂಪದೊಳಗ ಬರಿಬೇಕು ಅಂತ ಅರ್ಥ. ಹೌದಾ? ಸೊ ಇಲ್ಲಿ ನಾನೊಂದು ಇದನ್ನ ಬರಿತೇನೆ ನೋಡ್ರಿ, ಇದನ್ನ ಬರಿಲೇಬೇಕು. ಇದು ನಿಮ್ಗ ಥೇರಮ್ ರೂಪದೊಳಗ ಕೊಟ್ಟಿರುದು. p/q belongs to z ಅಂದ್ರ z ಗೆ ಸೇರಿದೆ ಅಂತ ಅರ್ಥ. ಆಮೇಲೆ q is not equal to 0. q is not equal to 0. p/q = 1. ಹೌದಾ? ನಾವ್ ಇದನ್ನ ಈ ಲೈನ್ ಅನ್ನ ಬರಿಲೇಬೇಕು ಇದ್ರೊಳಗ. √5 = p/q. ಇಲ್ಲಿ p/q belongs to z. q is not equal to 0. p/q = 1 ಅಂತ ಬರಿಬೇಕು. ಸೊ ಇಲ್ಲಿ ನೋಡ್ರಿ, ನಾನೀಗ ನೆಕ್ಸ್ಟ್ ಏನ್ ಮಾಡ್ತೇನೆ? ಎರಡೂ ಬದಿ ವರ್ಗಗೊಳಿಸಿದಾಗ, ಎರಡೂ ಬದಿ ವರ್ಗಗೊಳಿಸಿದಾಗ ಅಂದ್ರ ಎರಡೂ ಕಡೆ ನಾವೇನ್ ಮಾಡ್ಬೇಕು? ಸ್ಕ್ವೇರ್ ಅನ್ನ ಮಾಡ್ಬೇಕು. ಸೊ √5 ಬ್ರಾಕೆಟ್ ಸ್ಕ್ವೇರ್ = p² / q² ಅಂತ ಆಯ್ತು. p² / q² ಅಂತ ಆಯ್ತು. ಹೌದಾ? ನಾ ಇದನ್ನ ಸ್ವಲ್ಪ ರಬ್ ಮಾಡಬಹುದು. ಹೌದಾ? ಇಲ್ಲಿ ನೋಡ್ರಿ, √5 ಬ್ರಾಕೆಟ್ ಸ್ಕ್ವೇರ್ ಇರೋದ್ರಿಂದ ಇದು ರೂಟು ಸ್ಕ್ವೇರು ಕ್ಯಾನ್ಸಲ್ ಆಯ್ತು. ಎಷ್ಟು ಬಂತ ನಮಗ? 5 = p² / q² ಅಂತ ಆಯ್ತು. ಹೌದಾ? p² / q². ಇದನ್ನ ನಾನು ಏನ್ ಬರಿಬಹುದು ಹೇಳ್ರಿ? p² ಇದನ್ನ ಗುಣಾಕಾರ ಮಾಡಬಹುದು, ಓರೆ ಗುಣಾಕಾರ ಆಗ್ತೈತಿ. ಅಥವಾ ಇದು q² ಈ ಕಡೆ ಕಳ್ಸಿದ್ವಿ ಅಂದ್ರ ಗುಣಾಕಾರ ಆಗ್ತೈತಿ. 5q² ಅಂತ ಆಯ್ತು. ಹೌದಾ? ಈಗ ನಮಗ್ ಏನಾಯ್ತು? 5 p ಅನ್ನ ಭಾಗಿಸ್ತೈತಿ, ಅಥವಾ q ಇಲ್ಲೇ ಇದ್ರ ಜೊತೆ ಗುಣಾಕಾರ ಆಗ್ತೈತಿ. ಹೌದಾ? ಸೊ ಈಗ ನಮ್ಗೆ ಏನಾಯ್ತು?
5 ಆದ್ರೆ ನಮಗ ಇಲ್ಲಿ 5 ಅನ್ನೋದು ಈ ಪಿ ಅನ್ನ ಭಾಗಿಸ್ತೈತೆ ಅಂತ ಹೇಳ್ಬೋದು ನಾವು, ಕರೆಕ್ಟಾ? ಬಟ್ ನಮಗಿರೋದು √5 ಇರೋದ್ರಿಂದ √5 ಭಾಗಿಸಕ್ ಆಗುದಿಲ್ಲ. ಸೊ ದೇರ್ ಫೋರ್ ಇಷ್ಟ ಲೈನ್ ಅನ್ನ ಬರೆದ್ಮೇಲೆ ನಮ್ಮ ಊಹೆ ತಪ್ಪಾಗಿದೆ. ಅಥವಾ ನೀವು ಇಲ್ಲೇ ಬ್ರಾಕೆಟ್ ಒಳಗ 5 ಪಿ ಅನ್ನು ಭಾಗಿಸುತ್ತದೆ 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 ಹೌದಾ? 5 ಪಿ ಅನ್ನ ಭಾಗಿಸುತ್ತದೆ, ಆದ್ರ √5 ಭಾಗಿಸುವುದಿಲ್ಲ, ಹೌದಾ? ಸೊ ನಮ್ಮ ಊಹೆ ತಪ್ಪಾಗಿದೆ. ನಮ್ಮ ಊಹೆ ತಪ್ಪಾಗಿದೆ. ಈ ಲೈನ್ ಅನ್ನ ಬರೀಲೇಬೇಕು ಇದ್ರೊಳಗ, ಕರೆಕ್ಟಾ? ನಮ್ಮ ಊಹೆ ತಪ್ಪಾಗಿದೆ. ದೇರ್ ಫೋರ್ √5 ಒಂದು ಅಭಾಗಲಬ್ಧ ಸಂಖ್ಯೆ. ಅಂದ್ರ ನಾವು √5 ಒಂದು ಭಾಗಲಬ್ಧ ಸಂಖ್ಯೆ ಅಂತ ತಿಳ್ಕೊಂಡಿದ್ವಿ, ಬಟ್ ಅದು ಭಾಗಲಬ್ಧ ಸಂಖ್ಯೆ ಅಲ್ಲ. ದೇರ್ ಫೋರ್ ನಮ್ದು ಊಹೆ ತಪ್ಪಾಗಿದೆ. ಅದಕ್ಕ √5 ಒಂದು ಅಭಾಗಲಬ್ಧ ಸಂಖ್ಯೆಯಾಗಿದೆ. ಅಭಾಗಲಬ್ಧ ಸಂಖ್ಯೆಯಾಗಿದೆ, ಕರೆಕ್ಟಾ? ಅಭಾಗಲಬ್ಧ ಸಂಖ್ಯೆಯಾಗಿದೆ. ಈ ರೀತಿ ನಾವು ಇಷ್ಟನ್ನ ಬರೆದಿವಿ ಅಂದ್ರೆ ಇದು ಕಂಪಲ್ಸರಿ ಕ್ವಶನ್. ನಿಮಗ ಇಲ್ಲೇ ಬಾಳ ಅಂದ್ರ √5 ಬದ್ಲಿ √2 ಕೊಡ್ಬೋದು, ಅಥವಾ √3 ಕೊಡ್ಬೋದು, √7 ಅನ್ನ ಕೊಡ್ಬೋದು. ಬಿಟ್ರ ಇದನ್ನ ಬರೆಯೋ ಮೆಥಡ್ ಅಲ್ಲೇ √5 ಕೊಟ್ರ 5 ಅಂತ ಬರ್ಕೋರಿ, √2 ಕೊಟ್ರೆ √2 ಅಂತ ಇಟ್ಕೊಂಡು ನಾವು ಲೆಕ್ಕವನ್ನ ಮಾಡ್ಬೇಕು. ಬಟ್ ಇದು 3 ಮಾರ್ಕ್ಸ್ಗೆ ಕಂಪಲ್ಸರಿ ಕ್ವಶನ್, ಹೌದಾ? ನೆಕ್ಸ್ಟ್ ಹೋಗೋಣ. ಈಗ ಇಷ್ಟನ್ನ ಬರಿಬೇಕು, ಇದು √5 ಇದ್ದಾಗ, ಹೌದಾ? ಈಗ ನೆಕ್ಸ್ಟ್ ಏನ್ ಬರಿಬೇಕು ನೋಡ್ರಿ. ನೆಕ್ಸ್ಟ್ ಇನ್ನೊಂದು ಕ್ವಶನ್ ಏನಿದೆ, 3 + √5 ಅಂತ ಇದೆ. 3 + 2√5 ಅಂತ ಇದೆ. ಇದು ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ. ನಿಮಗಲ್ಲಿ ಒಂದ ರೂಟ್ ಆದ್ರೂ ಕೊಡ್ಬೋದು. ಯೂಸ್ವಲಿ ಬಹಳ ಕ್ವಶನ್ ಪೇಪರ್ ಚೆಕ್ ಮಾಡ್ರಿ ನೀವು, ಆ ಒಂದೇ ರೂಟ್ ಇದ್ದದನ್ನ ಕೊಟ್ಟಿದಾರು. ಸಮ್ ಟೈಮ್ ಏನೋ ಒಂದು ಚೇಂಜಸ್ ಆಗಿ ಈ ರೀತಿ ಇರುವಂತಹ ಕ್ವಶನ್ಸ್ ಗಳು ಬರ್ತಾವ. ಮತ್ತೆ ಇದಾದ್ರೂ ಬೀಳ್ಬೋದು, ಆ ಟೈಪ್ ಆದ್ರೂ ಬೀಳ್ಬೋದು, ಮತ್ತೆ ಕಂಪಲ್ಸರಿ ಕ್ವಶನ್ ಮಾತ್ರ ಅಂತೂ ಕರೆಕ್ಟ್, ಹೌದಾ? ಸೊ ಈಗ 3 + 2√5 ಇದನ್ನ ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಅಂತ ಕ್ವಶನ್ ಇದೆ, ಹೌದಾ? ಸೆಕೆಂಡ್ ಒನ್. ಸೊ ನಾನು ಇಲ್ಲಿ ಏನ್ ಮಾಡ್ಬೇಕು, ಈಗ ಫಸ್ಟ್ ಸ್ಟೆಪ್ ಏನಿದೆ ನಮ್ಗೆ ಹಿಂದಿನೊಳಗ ಅಭಾಗಲಬ್ಧ ಸಂಖ್ಯೆ ಸಾಧಿಸ್ರಿ ಅಂತ ಅವ್ರು ಹೇಳ್ಯಾರ. ಬಟ್ ನಾವ್ ಅದನ್ನ ಏನ್ ಮಾಡ್ಕೋಬೇಕು, ಭಾಗಲಬ್ಧ ಸಂಖ್ಯೆ ಆಗಿದೆ ಅಂತ ಅನ್ಕೋಬೇಕು. ಭಾಗಲಬ್ಧ ಸಂಖ್ಯೆ ಆಗಿರಲಿ, ಸಂಖ್ಯೆ ಆಗಿರಲಿ, ಹೌದಾ? ಇದನ್ನ ನಾನು ಏನ್ ಮಾಡ್ತೇನೆ, ಈ ರೀತಿ ಇತ್ತಂದ್ರ 3 + 2√5 = p/q, ಹೌದಾ? ಈ ಲೈನ್ ಅನ್ನು ನೀವು ಕಂಪಲ್ಸರಿ ಬರೀಲೇಬೇಕು ಇದ್ರೊಳಗ, ಹೌದಾ? ಸೊ PQ belongs to Z, Q is not equal to 0, ಹೌದಾ? PQ = 1 ಅಂತ ಈ ಲೈನ್ ಅನ್ನು ಮಾತ್ರ ಬರೀಲೇಬೇಕು, ಹೌದಾ? ಸೊ ಈಗ ನಾ ಏನ್ ಮಾಡ್ತೇನೆ, 2√5 = p/q. ಇಲ್ಲಿ ಇದು ನೋಡ್ರಿ, ಇದು ಸ್ವಲ್ಪ ನಮಗ್ ರೂಟ್ ಒಳಗಿಲ್ಲ, ಅದನ್ನ ಈ ಕಡೆ ಕಳಿಸ್ಬಿಡೋಣ. 3 ಇದ್ದದ್ದು ಏನಾಯ್ತು ನಮಗಿಲ್ಲೇ -3 ಆಯ್ತು, ಕರೆಕ್ಟ್, ಹೌದಾ? ಈಗ ನೋಡ್ರಿ 2√5 ಇಲ್ಲಿ ನೋಡ್ರಿ ಲಸಾವನ್ನ ತೆಗಿರಿಲ್ಲ, ಹೌದಾ? q ಮತ್ತ 1ರ ಲಸ ಎಷ್ಟಾಯ್ತು, q ಆಯ್ತು. ಇದು p-3q ಆಯ್ತು, p-3q ಅಂತ ಆಯ್ತು, ಹೌದಾ? ಇಲ್ಲಿ ನೋಡ್ರಿ, ಈಗ ಇದನ್ನ ಏನ್ ಮಾಡ್ತೇನೆ, √5 p-3q. ಇಲ್ಲಿ 2 ಇರೋದ್ರಿಂದ ಇಲ್ಲಿ ಗುಣಾಕಾರ ಇದ್ದದ್ದು ಈ ಸೈಡ್ ಬಂತಂದ್ರೆ ನಮ್ಗೆ ಏನಾಗತ್ತ ಹೇಳ್ರಿ, ಭಾಗಾಕಾರ ಆಗತ್ತ. ಸೊ ಇದೇನಾಗತ್ತ, 2q ಆಯ್ತು, ಹೌದಾ? ಇಲ್ಲಿ ನೋಡ್ರಿ, ನಿಮಗ ಅಲ್ಲಿರುವಂತಹ ಮೆಥಡ್ ಅಲ್ಲೇ √5 ಒಂದೇ ಇರೋದಾಗ ನಾನು ಏನ್ ಮಾಡಿದೆ, ಎರಡೂ ಬದಿ ವರ್ಗಗೊಳಿಸಿದ್ದೆ. ಸ್ವಲ್ಪ ಮೆಥಡ್ ಗಳನ್ನ ನೆನ್ಪಿಟ್ಕೊರಿ. ಎರಡೂ ಬದಿ ವರ್ಗಗೊಳಿಸಿ ಒಂದ್ ಕಡೆ ಅದನ್ನ ಏನ್ ಮಾಡ್ತು, ಅಭಾಗಲಬ್ಧ ಸಂಖ್ಯೆ ಭಾಗಿಸುತ್ತೈತಿ ಅನ್ನೋದಕ್ಕ ಅದನ್ನ ಅಭಾಗಲಬ್ಧ ಸಂಖ್ಯೆ ಅಂತ ಹೇಳಿದ್ವಿ. ಬಟ್ ಇಲ್ಲಿ ಇರೋದ್ರ ಏನೈತೆ, ಈ ಟೈಪ್ ಇದ್ದಾಗ ನಾವು ವರ್ಗಗೊಳಿಸೋದ್ ಬೇಕಾಗಿಲ್ಲ, ಜಸ್ಟ್ ಅದನ್ನ ಸಿಂಪ್ಲಿಫೈ ಮಾಡಿದ್ರ ಸಾಕು. ಇಲ್ಲಿ ಏನಾಗತ್ತ ನೋಡ್ರಿ, ಈ ಕಡೆ ಬಂದ್ರ ಇವು ಭಾಗಲಬ್ಧ ಸಂಖ್ಯೆಗಳದಾವ್, ಈ ಕಡೆ ಬಂದ್ರ ಅಭಾಗಲಬ್ಧ ಸಂಖ್ಯೆಗಳದಾವ್. ಹಿಂಗಿದ್ದಾಗ ಅದು ಅದರ ಸಾಧ್ಯತೆನೇ ಇಲ್ಲ. ಅದು ಒಂದ್ ಕಡೆ ಭಾಗಲಬ್ಧ ಸಂಖ್ಯೆ, ಇನ್ನೊಂದ್ ಕಡೆ ಅಭಾಗಲಬ್ಧ ಸಂಖ್ಯೆ, ಇದು ಅಸಾಧ್ಯವಾದ ಹೇಳಿಕೆ ಇದೆ. ದೇರ್ ಫೋರ್ ನಮ್ಮ ಊಹೆ ತಪ್ಪಾಗಿದೆ.
ಮತ್ತು ಈ ಲೈನ್ ಅನ್ನ ಇಲ್ಲೇ ಬರೀಲೇಬೇಕು ನಾವು. ನಮ್ಮ ಊಹೆ ತಪ್ಪಾಗಿದೆ. therefore 3 + 2√5 ಒಂದು ಅಭಾಗಲಬ್ಧ ಸಂಖ್ಯೆ. ಅಭಾಗಲಬ್ಧ ಸಂಖ್ಯೆಯಾಗಿದೆ. ಅಭಾಗಲಬ್ಧ ಸಂಖ್ಯೆಯಾಗಿದೆ. ಅಭಾಗಲಬ್ಧ ಸಂಖ್ಯೆಯಾಗಿದೆ ಅಂತ ನಾವು ಹೇಳ್ಬೇಕು. ಕರೆಕ್ಟ್. ಸೊ ನೆನಪಿಟ್ಕೋರಿ, ಒಂದೇ √5 ಅಥವಾ √2 ಕೊಟ್ಟಿದ್ರೆ ಅಲ್ಲೇ ವರ್ಗ ಅಥವಾ ಸ್ಕ್ವೇರ್ ಮಾಡಿ ಸಿಂಪ್ಲಿಫೈ ಮಾಡಿ ಲಾಸ್ಟಿಗೆ ನಮ್ಮ ಊಹೆ ತಪ್ಪಾಗಿದೆ ಅದೊಂದು ಅಭಾಗಲಬ್ಧ ಸಂಖ್ಯೆ ಅಂತ ಬರಿಬೇಕು. ಹೌದಾ? ಇಲ್ಲಿ ಈ ರೀತಿ ಇತ್ತಂದ್ರ 3 + 2√5 ಇತ್ತಂದ್ರ ಆ ಸಂಖ್ಯೆನ ಈ ಕಡೆ ಹಾಕಿ ಮೈನಸ್ ಮಾಡಿ ಲಸಾವನ್ನ ತೆಗೆದು ಆಮೇಲೆ ಅವು ಈ ಕಡೆ ಭಾಗಲಬ್ಧ ಸಂಖ್ಯೆಗಳನ್ನ ಒಂದ್ ಕಡೆ ಮಾಡ್ಬೇಕು. ಅಭಾಗಲಬ್ಧ ಸಂಖ್ಯೆಗಳನ್ನ ಒಂದ್ ಕಡೆ ಮಾಡಿದಾಗ ನಮ್ಗೆ ಏನಾಗತ್ತ, ಅದು ಹೇಳಿಕೆ ತಪ್ಪಾಗ್ತೈತಿ ಆಟೋಮೆಟಿಕ್ಲಿ. ಅವಾಗ ನಾವ್ ಏನ್ ಮಾಡ್ಬೇಕು, ಇದನ್ನ ಅಭಾಗಲಬ್ಧ ಸಂಖ್ಯೆ ಹೌದು ಅಂತ ನಾವು ಇದನ್ನ ಪ್ರೂವ್ ಮಾಡ್ಬೇಕು. ಅರ್ಥ ಆಯ್ತಾ? ನೆಕ್ಸ್ಟ್ ಹೋಗೋಣ ಈಗ. ನೆಕ್ಸ್ಟ್ ಇದು ಅಭ್ಯಾಸ 8.3 ಇದು ಮುಗೀತು. ಇನ್ನು ಒಂದಿಷ್ಟು ಎಕ್ಸಾಂಪಲ್ಸ್ ಗಳದಾವ, ಅವ್ನು ನೀವ ಮಾಡ್ಬೋದು. ಇದ್ರೊಳಗೆ ಮೇನ್ ಇರುವ ಇವ ಎರಡು, ಆಮೇಲೆ ಇವೆರಡು ಕ್ವಶನ್ಸ್ ನಮಗ ವೆರಿ 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 ಇಂಪಾರ್ಟೆಂಟ್ ಫಾರ್ 3 ಮಾರ್ಕ್ಸ್. ಹೌದಾ? ನೆಕ್ಸ್ಟ್ ಹೋಗೋಣ ಈಗ. ಭಾಗಲಬ್ಧ ಸಂಖ್ಯೆಗಳು ಮತ್ತು ಅವುಗಳ ದಶಮಾಂಶ ವಿಸ್ತರಣೆಯ ಪುನರಾವಲೋಕನ. ಹೌದಾ? ಈಗ ನಮಗ ಭಾಗಲಬ್ಧ ಸಂಖ್ಯೆಗಳು, ಫಾರ್ ಎಕ್ಸಾಂಪಲ್ ಇದಕ್ ನಾವ್ ಏನಂತ ಕರಿತೀವಿ? ಭಾಗಲಬ್ಧ ಸಂಖ್ಯೆಗಳು ಅಂತ ಕರಿತೀವಿ. ಅಂದ್ರೆ ಇದನ್ನ P/Q ರೂಪದೊಳಗೆ ನಾವು ವ್ಯಕ್ತಪಡಿಸಿದ್ವಿ. ಅವುಗಳ ದಶಮಾಂಶ ವಿಸ್ತರಣೆಗಳ ಪುನರಾವಲೋಕನ. ಇದನ್ನ ದಶಮಾಂಶ ವಿಸ್ತರಣೆ ಯಾವ ರೀತಿ ಇದೆ ಇದನ್ನು ಕೂಡ ನೀವು 9th ಇದ್ರ ಬಗ್ಗೆ ಇನ್ ಡಿಟೇಲ್ ಆಗಿ ಅಭ್ಯಾಸ ಮಾಡಿರಿ. ಯಾವ ರೀತಿ ಇದೆ? ಈ 3ರಿಂದ 10 ಭಾಗಿಸೋಣಂತ. ಹೌದಾ? 3 10 ಕರೆಕ್ಟ್. ಈ 3ಅನ್ನ 10ರಿಂದ ಭಾಗಿಸಿ. ಇಲ್ಲಿ ನೋಡ್ರಿ, 3 3 9. ಹೌದಾ? 1 ಉಳಿತು. ಇಲ್ಲಿ ಪಾಯಿಂಟ್ ಕೊಡ್ರಿ, 0 ಆಯ್ತು. ಮತ್ತು 3 3 9 ಆಯ್ತು. ಇಲ್ಲೇ 1 ಆಯ್ತು ಮೈನಸ್. ಮತ್ತೆ ಇಲ್ಲಿ ಒಂದ್ಸಲ ಪಾಯಿಂಟ್ ಕೊಟ್ಟಿರೋದ್ರಿಂದ ಕೊಡುವ ಅವಶ್ಯಕತೆ ಇಲ್ಲ. ಇಲ್ಲೇ ಮತ್ತೆ 3 ಆಯ್ತು. ಮತ್ತೆ 9 ಆಯ್ತು. ಇದು 1 ಆಯ್ತು. 3 ಕರೆಕ್ಟಾ? ಇದು ಯಾವಾಗಾದ್ರೂ ಇವತ್ತು ಮುಗಿತೈತೇನು ಇದು ಡಿವಿಷನ್ ಮಾಡೋದು? ಹೌದಾ? ಅಂದ್ರ ಈ ಸಂಖ್ಯೆಗಳು ಮುಗಿಯೋದೇ ಇಲ್ಲ. ಇಲ್ಲಿ ನೋಡ್ತೀರಿ, ಇಲ್ಲಿ 3 ಇಡ್ಬೋದು, ಮತ್ತೆ ಇಲ್ಲಿ 1 ಇಡ್ಬೋದು, 9 ಇಡ್ಬೋದು. ಅದೇ ರೀತಿ ಇಲ್ಲಿ ಏನಾಗತ್ ನಮಗೆ, ಇಲ್ಲಿ 3 3 3.333 ಹಂಗೆ ಬರ್ತಾ ಇರ್ತಾವ. ಸೊ ಇದಕ್ ನಾವು ನೆನ್ಪಿರ್ಬೋದು, ನಿಮಗೆ ಲಾಸ್ಟ್ ಟೈಮ್ ಹೇಳಿದ್ದು ಅಂದ್ರೆ ಲಾಸ್ಟ್ ಇಯರ್ ಕಲ್ತಿದ್ದಿರ್ಬೋದು. ಈ ರೀತಿ ಇದ್ದು ಅಂದ್ರೆ ಇವಕ್ಕೆ ಏನಂತ ಕರಿತೀವಿ ನಾವು? ಅಂತ್ಯಗೊಳ್ಳದ ದಶಮಾಂಶ ವಿಸ್ತರಣೆ, ನಾನ್ ಟರ್ಮಿನೇಟಿಂಗ್ ಡೆಸಿಮಲ್ಸ್ ಅಂತ ಕರಿತೀವಿ. ಅಂತ್ಯಗೊಳ್ಳದ ದಶಮಾಂಶ ವಿಸ್ತರಣೆ. ಆಮೇಲೆ ಫಾರ್ ಎಕ್ಸಾಂಪಲ್ ಇನ್ನೊಂದು ಬರ್ತೈತಿ ನೋಡ್ರಿ, 36 ಅಂತ ಬಂತಂತ ತಿಳ್ಕೊರಿ. ಹೌದಾ? ಇಲ್ಲಿ ಏನಾಗತ್ ನೋಡ್ರಿ, 6 36, ಇಲ್ಲೇ 0 ಬಂದ್ಬಿಡ್ತು. ಅಂದ್ರೆ ನಮ್ಗ ಶೇಷ 0 ಬಂತು. ಅಥವಾ ಒಂದೆರಡು ಪಾಯಿಂಟ್ ಆದ್ಮೇಲೂ 0 ಬರ್ಬೋದು. ಹೌದಾ? ಅವಕ್ ನಾವೇನಂತ ಕರಿತೇವಂದ್ರ ಅಂತ್ಯಗೊಳ್ಳುವ ದಶಮಾಂಶ ವಿಸ್ತರಣೆ, ಟರ್ಮಿನೇಟಿಂಗ್ ಎಕ್ಸ್ಪಾನ್ಷನ್ ಆಫ್ ಡೆಸಿಮಲ್ಸ್. ಇಲ್ಲೇನಾಗತ್ತೆ ಹೇಳ್ರಿ, ಇದು ನಾನ್ ಟರ್ಮಿನೇಟಿಂಗ್ ಡೆಸಿಮಲ್ಸ್. ಅಂದ್ರೆ ಇಲ್ಲಿ ಇವು ಅಂತ್ಯಗೊಳ್ಳುವುದೇ ಇಲ್ಲ. ಅವು ಯಾವ ರೀತಿ ಅದಾವ ಅನ್ನೋದನ್ನ ನಾವು ನೋಡೋಣಂತ. ಹೌದಾ? ಸೊ ಅದಕ್ಕಿಂತ ಮುಂಚೆ ನಾನು ನಿಮ್ಗೆ ಇಲ್ಲಿ ಒಂದಿಷ್ಟು ಡೆಸಿಮಲ್ಸ್ ಗಳನ್ನ ಯಾವ ರೀತಿ ಕನ್ವರ್ಟ್ ಮಾಡೋದು ಅನ್ನೋದನ್ನ ಹೇಳ್ತೇನೆ. ಅದಾದ್ಮೇಲೆ ನಿಮ್ಗೆ ಅಭ್ಯಾಸವನ್ನ ಕಂಟಿನ್ಯೂ ಮಾಡೋಣ. ಇಲ್ಲಿದೆ ನೋಡಿ. ಹೌದಾ? ಇಲ್ಲಿ ನೋಡ್ರಿ, ಡೆಸಿಮಲ್ಸ್ ಅಂದ್ರ ಇಲ್ಲಿ ಏನಾಗತ್ ನೋಡ್ರಿ, 0.7 ಇಂಟು ಡಿವೈಡೆಡ್ ಬೈ 1 ಐತಲ್ಲ, ಇದನ್ನ ನಾನು 7ಗೆ ಚೇಂಜ್ ಮಾಡ್ಬೇಕೀಗ ಇದನ್ನ. ಹೌದಾ? ಫ್ರಾಕ್ಷನ್ ಫಾರ್ಮ್ ಅಂದ್ರೆ ನಾವು ಈಗ ಡೆಸಿಮಲ್ ಇರೋದ್ರಿಂದ ಅದನ್ನ ಏನ್ ಮಾಡ್ಬೇಕು, ನಿಮ್ಗ ಎಕ್ಸಾಕ್ಟ್ ನಿಮ್ಮ ಈಗ ಏನ್ 10th ರಿಲೇಟೆಡ್ ಇರತಕ್ಕಂತ ಸಿಮ್ಯುಲೇಷನ್ ಎಕ್ಸಾಕ್ಟ್ಲಿ ಬರ್ಲಿಲ್ಲ. ಇದು ಸ್ವಲ್ಪ ಚೇಂಜಸ್ ಇದೆ, ಬಟ್ ಇದು ಬೇಸಿಕ್ ಇದೆ. ಇದನ್ನ ಕಲ್ತ್ರ ನಿಮಗೆ ಏನಾಗತ್ತೆ ಹೇಳ್ರಿ, ನೆಕ್ಸ್ಟ್ ಮಾಡ್ಲಿಕ್ಕೆ ಬರ್ತೈತಿ. ಇದನ್ನ ನೋಡ್ರಿ, 0.7 ಇದ್ದದನ್ನ ಯಾವ ರೀತಿ ಬರಿಬಹುದು ನಾನು? ಹೌದಾ? ಇಲ್ಲಿ ಏನಾಗತ್ತೆ ಹೇಳ್ರಿ, 7/10 ಇದ್ದಾಗ ಇದೇನಾಗತ್ತ 0.7 ಅಂತ ಬರ್ತೈತಿ. ಸೊ ಕರೆಕ್ಟ್ ಇದೆಯಲ್ಲ ಅಂತ ಒಂದ್ಸಲ ಚೆಕ್ ಮಾಡೋಣ. ಹೌದಾ? ಕರೆಕ್ಟ್ ಅಂತ ಬಂತು. ಕರೆಕ್ಟ್. ನೆಕ್ಸ್ಟ್ ನೋಡಿ, ನ್ಯೂ ಪ್ರಾಬ್ಲಮ್. ಹೌದಾ? ಇಲ್ಲಿ ನೋಡ್ರಿ, 0.67 ಇರೋದ್ರಿಂದ ಈಗ 0.67 ಪಾಯಿಂಟ್ ಆದ್ಮೇಲೆ 2 ಡಿಜಿಟ್ ಇರೋದ್ರಿಂದ ನಮಗ
ಛೇದದೊಳಗೆ ಎಷ್ಟು ಬರ್ಬೇಕು? 2 0 ಬರ್ಬೇಕು, 2 0 ಬರ್ಬೇಕು. ಹೌದಾ? ಸೊ ನೋಡ್ರಿ, ಹೌದಾ? ಇವಾಗ ಎಷ್ಟು ಬಂತದು? 67 ಡಿವೈಡೆಡ್ ಬೈ 100 ಅಂತ ಬಂತು. ಕರೆಕ್ಟಾ? ನೆಕ್ಸ್ಟ್ ಇನ್ನೊಂದು ತೋರಿಸ್ತೇನೆ. ಅಲ್ಲಿ ನೋಡ್ರಿ 0.671 ಅಂತ ಇದೆ. ಪಾಯಿಂಟ್ ಆದ್ಮೇಲೆ 3 ಡಿಜಿಟ್ ಇರೋದ್ರಿಂದ ಪಾಯಿಂಟ್ ಅಲ್ಲಿ ಕೆಳಗೆ ನಮಗೆ ಎಷ್ಟು ಬರ್ಬೇಕು? 3 0 ಬರ್ಬೇಕು. ಸೊ ಅಲ್ಲಿವರೆಗೆ ನೋಡೋಣ ಅದನ್ನ. 1 2 3 ಕರೆಕ್ಟಾ? 671 ಡಿವೈಡೆಡ್ ಬೈ 1000 ಅಂತ ಬಂತು. ನೋಡ್ರಿ ಕರೆಕ್ಟ್ ಇದೆ ಆನ್ಸರ್. ಹೌದಾ? ನೆಕ್ಸ್ಟ್ ಇಲ್ಲಿ ನೋಡ್ರಿ 0.3. ಈಗ ಮತ್ತೆ ಅಗೇನ್ ನಮಗ 10 ಗೆ ಬಂತು. ಒಂದೇ ಡಿಜಿಟ್ ಅನ್ನ ಬರೆದ್ರೆ ಸಾಕು. 3.10 ಬರೆದ್ರೆ ನಮ್ಗೆ ಎಷ್ಟಾಗತ್ತೆ ಹೇಳ್ರಿ ಇದು? ಇಲ್ಲಿ ಏನಾಗತ್ತೆ ಹೇಳ್ರಿ? ಕರೆಕ್ಟ್ ಅಂತ ಬಂತು. ಸೊ ಈ ರೀತಿ ನಿಮ್ಗ ಇನ್ನೂ ಒಂದಿಷ್ಟು ಅದಾವ ಪ್ರಾಬ್ಲಮ್ಸ್ಗಳು. ಹೌದಾ? ಆದ್ರ ಇದನ್ನೆಲ್ಲ ನೀವು ಬೇಸಿಕ್ ಒಳಗ ಅಂದ್ರೆ ಇನ್ನು ಸ್ವಲ್ಪ ಪ್ರೈಮರಿ ಲೆವೆಲ್ಗೆ ಯಾವ ಎಂ ರೇಂಜ್ ಒಳಗ ಬರ್ತಾವು. ಅದು ಯಾವ ರೀತಿ ಬರ್ತಾವು ಹೆಂಗ ಅಂತ ಹೇಳಿ ನೆಕ್ಸ್ಟ್ ಕ್ಲಾಸ್ ಒಳಗ ನೋಡೋಣಂತ. ಸೊ ಇಲ್ಲಿವರೆಗೆ ಹೇಳಿರ್ತಕ್ಕಂತ ಅಭ್ಯಾಸ ನಿಮಗ ನೀಟಾಗಿ ಅಂಡರ್ಸ್ಟ್ಯಾಂಡ್ ಆಯ್ತು ಅಂತ ತಿಳ್ಕೊಂಡು ಇವತ್ತಿನ ಕ್ಲಾಸ್ ಅನ್ನ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಕ್ಲಾಸ್ ಒಳಗ ಕಂಟಿನ್ಯೂ ಮಾಡೋಣ. ಥ್ಯಾಂಕ್ ಯು.